ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕದನ ಏರ್ಪಟ್ಟಿದ್ರು ಕೂಡ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಅಲ್ಲಿಗೆ ಬಹುತೇಕರು ಸುಮ್ಮನಾಗ್ಬಿಡ್ತಾರಾ? ಸಿದ್ದರಾಮಯ್ಯನವರೇ ಪೂರ್ಣಾವಧಿಗೆ ಸಿಎಂ ಆಗ್ಬಿಡ್ತಾರಾ? ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಡ್ತಾರಾ? ಇಂಥ ಪ್ರಶ್ನೆಗಳ ಮಧ್ಯದಲ್ಲೇ ಮತ್ತೊಂದು ಮಹಾಯುದ್ಧಕ್ಕೆ ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಮತ್ತೆ ಶುರು ಸಂಕ್ರಾಂತಿಯ ಗುಮ್ಮ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಕ್ರಾಂತಿ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಮತ್ತೆ ಶುರುವಾಗ್ತಾ ಇದೆ ಸಂಕ್ರಾಂತಿಯ ಗುಮ್ಮ. ಯಾಕೆಂದ್ರೆ ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಬಂದಾಗ ಏನೋ ಒಂದು ಕ್ರಾಂತಿ ಆಗುತ್ತೆ ಅಂತ ಪ್ರತಿ ಸಲ ಕೂಡ ಅಂದ್ಕೊಳ್ತಾರೆ. ಹಂಗಾಗಿ ಸಂಕ್ರಾಂತಿ ಬಳಿಕ ಚೇಂಜ್ ಆಗುತ್ತಾ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದಾ ಅಂತ. ಕುರ್ಚಿ ಬಿಡೋದಕ್ಕೆ ಸಿದ್ದರಾಮಯ್ಯನವರು ಮನಸ್ಸು ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ಸಿಎಂ ಕುರ್ಚಿಯನ್ನ ಇದೇ ಅವಧಿಯಲ್ಲಿ ಪಡೆದುಕೊಂಡು ತೀರ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಹಠಕ್ ಬಿದ್ದಿದ್ದಾರೆ. ಹಂಗಾಗಿ ಕೈ ಪಡೆಯಲೇ ನಡೀತಾ ಇದೆಯಾ ಮತ್ತೊಂದು ಮೆಗಾ ಯುದ್ಧಕ್ಕೆ ಪ್ಲಾನ್ ಅನ್ನೋದು ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂಕ್ರಾಂತಿ ಪಾಲಿಟಿಕ್ಸ್ ನ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಮುಖವಾಗಿ ಸಂಕ್ರಾಂತಿ ಬರೋ ಹೊತ್ತಿಗೆ ಕ್ರಾಂತಿ ಆಗೇ ಆಗುತ್ತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಕೆಲವರು ಮಾತನಾಡ್ತಿದ್ದಾರೆ. ಹಂಗಾದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂಥದ್ದೊಂದು ಮೆಗಾ ಯುದ್ಧಕ್ಕೆ ಪ್ಲಾನ್ ರೂಪಿಸಿದವರು ಯಾರು, ಯಾವ ಬಣ್ಣದವರು, ಆ ಕುರಿತ ಡೀಟೇಲ್ಸ್ ಇದು. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಟೀಮ್ ಪಟ್ಟು ಬಿಡ್ತಾ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮತ್ತೆ ನಡೆಯಲಿದೆ ಬಿಗ್ ಫೈಟ್. ಬಂಡೆ ಬಣದಿಂದ ದೆಹಲಿಯಲ್ಲಿ ಮತ್ತೆ ನಡೆಯಲಿದೆ ಅಂತೆ ಬಿಗ್ ಪರೇಡ್. ಈ ಹಿಂದೆ ಒಂದು ಹಂತಕ್ಕೆ ಕಂಪ್ಲೀಟ್ ಮಾಡಿದ್ದಾರೆ. ಪರೇಡ್ ಮಾಡಿ ವರಿಷ್ಠರನ್ನ ಭೇಟಿ ಹಾಕಿ ಒತ್ತಡ ಹಾಕಿ ಇದೆಲ್ಲ ಆಗೋಗಿದೆ. ಆದ್ರೆ ಮತ್ತೊಂದು ಹಂತದಲ್ಲಿ ಪರೇಡ್ ನಡೆಸೋದಕ್ಕೆ, ದೆಹಲಿ ಪರೇಡ್ ನಡೆಸೋದಕ್ಕೆ ಡಿ.ಕೆ. ಶಿವಕುಮಾರ್ ಆಪ್ತ ಬಳಗದಲ್ಲಿ ತಯಾರಿಗಳಾಗ್ತಾ ಇದೆ. ಈ ಬಾರಿ ಮತ್ತಷ್ಟು ಜನ ಸೇರ್ಕೊಂಡು ಶಕ್ತಿ ಪ್ರದರ್ಶನ ಮಾಡಬೇಕು, ಒಗ್ಗಟ್ಟಾಗಿ ವರಿಷ್ಠರನ್ನ ಭೇಟಿಯಾಗಬೇಕು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಸಿಗದೆ ಹೋದ್ರೆ ಏನಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡೇ ಬರಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ. ರಾಹುಲ್ ಗಾಂಧಿ ಅವರು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಹೇಳಿದ್ದೇ ಬಂತು. ಇನ್ನೂ ಕೂಡ ಅವರು ವಿದೇಶದಿಂದ ರಿಟರ್ನ್ ಆಗ್ತಾ ಇದ್ದಂತೆ ಇವರೆಲ್ಲ ಹೋಗಿ ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಜನವರಿ 8ರ ಬಳಿಕ ಬಂಡೆ ಬಣದಿಂದ ಬದಲಾವಣೆಗೆ ಫೈಟ್ ಹೆಚ್ಚಾಗಲಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಬಳಿಕ ಕ್ರಾಂತಿ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಅಲ್ಲಿಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯಲ್ಲಿ ಕೂರಿಸೋ ಮೂಲಕ ಪಟ್ಟಾಭಿಷೇಕ ಆಗಲೇಬೇಕು ಇದೇ ಅವಧಿಯಲ್ಲಿ ಅಂತ ಅವರ ಆಪ್ತ ಬಳಗದಲ್ಲಿ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದು ಬಹಳ ಬಹಳ ಸ್ಪಷ್ಟ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಚರ್ಚೆ ಆಗ್ತಾ ಇರುವ ವಿಚಾರ ಏನ್ ಗೊತ್ತಾ? ಒಪ್ಪಂದದ ಪ್ರಕಾರ ಆದ್ರೆ ಇದೇ ಅವಧಿಯಲ್ಲಿ ಸಿಎಂ ಆಗ್ಬಿಡ್ಬೇಕು, ಇಲ್ಲ ಮತ್ತೆ ನೀವು ನೆಕ್ಸ್ಟ್ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲೇ ಹೋಗ್ತೀವಿ, ನಿಮ್ಮನ್ನ ಸಿಎಂ ಪಟ್ಟದಲ್ಲಿ ಕೂರ್ತೀವಿ ಅಂತ ಆಶ್ವಾಸನೆಗಳನ್ನ ಒಪ್ಪಿಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ. ಕಾರಣ ಆಗ ಸ್ವಲ್ಪ ರೇಸ್ ಅಲ್ಲಿ ಜಾಸ್ತಿ ಜನ ನೋಡೋದಕ್ಕೆ ಸಿಗಬಹುದು. ಈ ಅವಧಿಯಲ್ಲಿ ಸಿಕ್ಕರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೇಫ್ ಆಗ್ಬಿಡ್ತಾರೆ. ಮುಂದಿನ ಹಂತದಲ್ಲೂ ಕೂಡ ಅವರು ಸಿಎಂ ಆಗಿ ಮುಂದುವರಿಯೋದಕ್ಕೆ ಅವಕಾಶಗಳು ಇರುತ್ತೆ ಅನ್ನುವಂತ ಲೆಕ್ಕಾಚಾರಗಳು. ಹಂಗಾಗಿ ಒಪ್ಪಂದದ ವಿಚಾರ ಮುಂದೆ ತಂದು ಹೈಕಮಾಂಡ್ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋದು. ಅದರ ಜೊತೆಗೆ ಒಂದು ಡ್ರಾಬ್ಯಾಕ್ ಇತ್ತು ಇಷ್ಟು ದಿನಗಳ ಕಾಲ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ, ಅದು ಅತಿ ಹೆಚ್ಚಿನ ಶಾಸಕರ ಬೆಂಬಲ ಅವರಿಗೆ ಇಲ್ಲ ಅಂತ ಈ ನಂಬರ್ ಗೇಮ್ಗಳೆಲ್ಲ ಶುರುವಾಗ್ತಾ ಇತ್ತು. ಸ್ವಲ್ಪ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವರ್ಕೌಟ್ ಮಾಡಿಬಿಟ್ಟಿದ್ದಾರೆ. ಕೆಲ ಶಾಸಕರನ್ನ ಭೇಟಿಯಾಗಿ ಅವರ ವಿಶ್ವಾಸ ಪಡೆದುಕೊಳ್ಳುವ ಪ್ರಯತ್ನಗಳು ಕೂಡ ಆಗಿದೆ. ಹಂಗಾಗಿ ಶಾಸಕರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ ಅನ್ನೋದನ್ನ ತೋರಿಸುವ ಪ್ರಯತ್ನಗಳು ಕೂಡ ಆಗಲಿದೆ ಅಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ.
ವೀರೇಶ್, ಮತ್ತೊಂದು ಹಂತದ ಗೇಮ್ ಪ್ಲಾನ್ಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದಲ್ಲಿ ಕೂರಿಸಬೇಕು ಅಂತ ಈ ಬಾರಿ ಏನೆಲ್ಲ ಪ್ಲಾನಿಂಗ್ ಗಳಾಗ್ತಾ ಇದೆ, ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ ಅದು ಶ್ರುತಿ, ವರ್ಷಾಂತದ ಅಂತ್ಯದ ವೇಳೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹಕ್ಕನ್ನು ಮಂಡಿಸಿ ಬಂದಿದ್ರು. ಅದಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಇದಾದ ಬಳಿಕವೂ ಸಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಉತ್ಸುಕತೆಯನ್ನು ತೋರ್ತಾ ಇಲ್ಲ. ಹೀಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿದ್ದಂಥ ಆಪ್ತರೇನಿದ್ದಾರೆ, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಮತ್ತು MLCಗಳು ಎಲ್ಲರೂ ಸಹ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಒಂದು ಒತ್ತಡವನ್ನು ಹಾಕಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಒಂದು ಒತ್ತಡವನ್ನು ಹಾಕಿ ಬಂದಿದ್ರು. ಅದಾದ ಬಳಿಕ ಹೈಕಮಾಂಡ್ ನಾಯಕರುಗಳು ಬೆಳಗಾವಿ ಅಧಿವೇಶನ ಮುಗಿಲಿ, ಕುಳಿತು ಚರ್ಚೆಯನ್ನು ಮಾಡೋಣ ಅನ್ನೋ ಒಂದು ಸಲಹೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಶಾಸಕರುಗಳು ಸಹ ಈ ಸದ್ಯಕ್ಕೆ ಸೈಲೆಂಟ್ ಆಗಿರುವಂಥದ್ದು. ಆದರೆ ಹೈಕಮಾಂಡ್ ನಾಯಕರುಗಳು ಈ ವರ್ಷದ ಅಂತ್ಯದ ವೇಳೆಗೆ ಇಲ್ಲ ಜನವರಿ ಮೊದಲನೇ ವಾರದ ವೇಳೆಗೆ ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೆ ಹೋದರೆ, ಸ್ಪಷ್ಟತೆಯನ್ನು ಕೊಡದೆ ಹೋದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಸಹ ಡಿಸೆಂಬರ್ 8ರ ಬಳಿಕ ಮತ್ತೆ ದೆಹಲಿಗೆ ಪರೇಡನ್ನು ನಡೆಸಲಿಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಯಾಕಂತಂದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗಲೇಬೇಕು ಅಂತ ಹೇಳಿ ಅವರ ಬಣದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಬಹಿರಂಗವಾಗಿ ಈ ಹಿಂದೆನೂ ಸಹ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇದೀಗ ಮತ್ತೆ ದೆಹಲಿಯಲ್ಲಿ ಪರೇಡನ್ನು ನಡೆಸುವ ಮೂಲಕ ಒಗ್ಗಟ್ಟಾಗಿ ಈ ಬಾರಿ ಕಳೆದ ಬಾರಿ 2 ಗುಂಪುಗಳಾಗಿ ಹೋಗಿದ್ರು, 2 ಟೀಮ್ಗಳಾಗಿ ಹೋಗಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಮನವಿಯನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಈ ಬಾರಿ ಜನವರಿ 8ರ ನಂತರ ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದೇ ಟೀಮನ್ನು ಆಗಿ ಹೋಗಿ ಹೈಕಮಾಂಡ್ ನಾಯಕರುಗಳ ಮುಂದೆ ಪರೇಡನ್ನು ನಡೆಸುವ ಮೂಲಕ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದು ಬಲ ಪ್ರದರ್ಶನಕ್ಕೆ ಮುಂದಾಗಲಿಕ್ಕೆ ಎಲ್ಲ ಶಾಸಕರುಗಳು ಸಜ್ಜಾಗ್ತಾ ಇರುವಂಥದ್ದು. ಶ್ರುತಿ, ವೀರೇಶ್, ಈಗ ಕರೆಕ್ಟ್ ಅತಿ ದೊಡ್ಡ ಶಾಸಕರ ಸಂಖ್ಯೆ ಹೋಗೋದು, ಶಕ್ತಿ ಪ್ರದರ್ಶನ ಮಾಡೋದು, ವರ್ಕೌಟ್ ಮಾಡುವಂತ ಪ್ಲಾನಿಂಗ್ ಅಲ್ಲಿ ಇದ್ರೆ, ಈ ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣ ಸುಮ್ಮನೆ ಕೂತ್ಕೊಳ್ಳುತ್ತಾ ಅಂತ ಅವರು ಕೂಡ ಒಟ್ಟೊಟ್ಟಿಗೆ ಹೋಗಬಹುದು, ಅವರು ಕೂಡ ಶಕ್ತಿ ಪ್ರದರ್ಶನ ಮಾಡಬಹುದು. ಒನ್ಸ್ ಅಗೇನ್ ಇದೇ ರೀತಿಯ ಗೊಂದಲಗಳು ಮುಂದುವರಿಯತ್ತಾ? ಯಾಕೆ ಹೈಕಮಾಂಡ್ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮನಸ್ಸು ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಂಡಿತವಾಗಿಯೂ ಶ್ರುತಿ, ಯಾಕಂತಂದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದಿನೂ ಸಹ ಅವರ ಬಣದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಬಹಿರಂಗವಾಗಿ ಮಾತನಾಡ್ಕೊತಾ ಬರ್ತಾ ಇರುವಂಥದ್ದು. ಅದಕ್ಕೆ ತದ್ವಿರುದ್ಧವಾಗಿ ಸಿ.ಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಸಹ ಎಲ್ಲರೂ ಸಹ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ತಾರೆ, ಪೂರ್ಣಾವಧಿ ಸಿ.ಎಂ ಆಗಿ ಅವರೇ ಅಧಿಕಾರವನ್ನು ನಡೆಸ್ತಾರೆ ಅಂತ ಹೇಳಿ ಬಹಿರಂಗವಾಗಿ ಅವರು ಸಹ ತಮ್ಮ ಬಲವನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಒಂದು ಸ್ಪಷ್ಟತೆಯನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎದುರಾಗಿರುವಂಥದ್ದು. ಯಾಕಂತಂದರೆ ಕೊಟ್ಟ ಮಾತು ಅನ್ನೋ ಒಂದು ಮಾತುಗಳು ಬರ್ತಾ ಇರುವಂಥದ್ದು, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋ ಒಂದು ಮಾತುಗಳನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಅವರ ಬಣದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಹೇಳ್ತಾ ಇರುವಂಥದ್ದು. ಹೀಗಾಗಿಯೇ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟತೆಯನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಕೆಲ ಸಚಿವರುಗಳು ಸಹ ಜನವರಿ 8ರ ಬಳಿಕ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎನಿವೇ, ಗೊಂದಲಗಳಿಗೆ ಯಾವಾಗ ಫುಲ್ ಸ್ಟಾಪ್ ಬೀಳಬಹುದು ಅನ್ನುವಂತ ಪ್ರಶ್ನೆಗೆ ಮೋಸ್ಟ್ಲಿ ಸಂಕ್ರಾಂತಿಗೆ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಕಾದ್ ನೋಡ್ಬೇಕು. ಸಂಕ್ರಾಂತಿ ಆದ ಬಳಿಕನಾದ್ರೂ ಇದಕ್ಕೆ ಫುಲ್ ಸ್ಟಾಪ್ ಇಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಅಂತ.